ಸ್ವಾಮಿ ಶರಣಂ. ಓಣಂ ಹಬ್ಬದ ಹಿನ್ನೆಲೆ ಏನು? ಶುಕ್ಲಾಚಾರ್ಯರಿಗೆ ಏಕೆ ಒಂದು ಕಣ್ಣು ದೃಷ್ಟಿಯನ್ನ ಕಳೆದುಕೊಂಡಿತು? ದಾನವ ಚಕ್ರವರ್ತಿಯಾದ ಬಲಿ ಚಕ್ರವರ್ತಿಯ ಮಹತ್ವ ಮತ್ತು ಆತನ ಉದಾರತೆ ಏನು? ಎಷ್ಟು ದಿನಗಳ ಕಾಲ ಈ ಓಣಂ ಹಬ್ಬವನ್ನ ಕೇರಳದಲ್ಲಿ ಆಚರಿಸಲಾಗುತ್ತದೆ? ದಶಾವತಾರಿಯಾದ ವಿಷ್ಣುವಿನ 5ನೇ ಅವತಾರವಾದ ವಾಮನನ ಅವತಾರಕ್ಕೂ ಓಣಂ ಹಬ್ಬಕ್ಕೂ ಇರುವ ಒಂದು ಹೊಂದಾಣಿಕೆ ಮತ್ತು ಅಲ್ಲಿನ ವಿಶೇಷತೆ ಏನು ಎಂಬೆಲ್ಲ ವಿಚಾರಗಳನ್ನು ಇಂದು ನಿಮ್ಮ VSS ಮೀಡಿಯಾ ಆನ್ಲೈನ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ನಲ್ಲಿ ಭಕ್ತಿಪೂರ್ವಕವಾಗಿ ನಿಮಗೆ ಸಮರ್ಪಣೆ ಮಾಡ್ತಾ ಇರೋದು ನನಗಿಂತ ಕಿರಿಯವರು ಯಾರೂ ಇಲ್ಲ, TS ಕಣ್ಣನ್ ರಾಮನಗರ. ಮೊದಲಿಗೆ ಓಣಂ ಹಬ್ಬದ ಹಿನ್ನೆಲೆಯನ್ನು ನೋಡುವುದಾದರೆ, ಅಸುರ ಚಕ್ರವರ್ತಿಯಾದ ಬಲಿ ಚಕ್ರವರ್ತಿಯು ದೇವರ ನಾಡು ಈ ಕೇರಳ ಪ್ರಾಂತ್ಯವನ್ನು ಆಳುತ್ತಿದ್ದ ಆ ಒಂದು ಕಾಲದಲ್ಲಿ ಸುಭಿಕ್ಷವಾಗಿ ಜನರು ಬಾಳುತ್ತಿದ್ದರು. ಅಸುರ ರಾಜನಾದರೂ ಕೂಡ ಪ್ರಜೆಗಳ ಬಗ್ಗೆ ಒಲವು, ಉತ್ತಮ ಆಡಳಿತ, ಉದಾರ ಮನೋಭಾವದಿಂದ ರಾಜ್ಯಭಾರವನ್ನು ಮಾಡುತ್ತಿದ್ದಂತಹ ಬಲಿ ಚಕ್ರವರ್ತಿಯು ಇಂದ್ರನ ಗೆದ್ದು ಅಟ್ಟಹಾಸವನ್ನು ಮೆರೆಯುತ್ತಿದ್ದ ಸಂದರ್ಭದಲ್ಲಿ ಎಲ್ಲ ದೇವಾನುದೇವತೆಗಳು ವಿಷ್ಣುವಿನ ಮೊರೆ ಹೋದಾಗ ವಾಮನ ರೂಪಿಯಾಗಿ ಬಂದವನೇ ವಿಷ್ಣುವಿನ ದಶಾವತಾರಿ ರೂಪಿಯಾದ ಆ ಮಹಾನುಭಾವ ವಾಮನ. ಅದುವೇ ಸಾಕ್ಷಾತ್ ವಿಷ್ಣುವಿನ 5ನೇ ಅವತಾರ. ಅಸುರನಾದರೂ ಬಲಿ ಚಕ್ರವರ್ತಿಯ ಆಡಳಿತದಲ್ಲಿ ಸಕಲವು ಸುಭಿಕ್ಷವಾಗಿತ್ತು ಆ ಕಾಲ. ಬಲಿ ಚಕ್ರವರ್ತಿಯು ಪ್ರಜಾಪ್ರತಿನಿಧಿಯಾಗಿ ಪ್ರಜೆಗಳ ಶ್ರೇಯಸ್ಸನ್ನ ಬಯಸಿ ರಾಜ್ಯಭಾರವನ್ನ ಮಾಡುತ್ತಿದ್ದನು. ಆದರೆ ಅಸುರ ಗುಣದ ಆ ಗುಣವನ್ನು ಹೋಗಲಾಡಿಸಲು ವಿಷ್ಣುವು 5ನೇ ಅವತಾರವನ್ನ ಎತ್ತಿ ವಾಮನ ರೂಪಿಯಾಗಿ ಬಲಿ ಚಕ್ರವರ್ತಿಯ ರಾಜ್ಯಕ್ಕೆ ಆಗಮಿಸಿ ಆತನಿಂದ ದಾನವನ್ನ ಕೇಳಿದನು. ಬಲಿ ಚಕ್ರವರ್ತಿಯು ಉದಾರ ಮನೋಭಾವದವನಾಗಿದ್ದು ಯಾರೇ ಏನೇ ಕೇಳಿದರೂ ಕೂಡ ಅದನ್ನು ಕೊಡುವ ಒಂದು ಔದಾರ್ಯತೆಯನ್ನು ಮೆರೆಯುವಂಥ ಅಸುರ ರಾಜನಾಗಿದ್ದನು. ಶುಕ್ಲಾಚಾರ್ಯರಿಗೆ ಆ ವಾಮನ ರೂಪಿಯಾಗಿ ವಿಷ್ಣುವು ಬಂದಿರುವುದನ್ನು ಅರಿತು ಬಲಿ ಚಕ್ರವರ್ತಿಗೆ ಇದರಿಂದ ನಿನಗೆ ಅಪಾಯ ಕಟ್ಟಿಟ್ಟ ಬುದ್ಧಿ, ಅವರಿಗೆ ಕೇಳಿದ್ದನ್ನು ಕೊಡಬೇಡ ಎಂಬ ಸೂಚನೆಯನ್ನು ನೀಡಿದರಾದರೂ ದಾನದಲ್ಲಿ ಎತ್ತಿದ ಕೈ ಮತ್ತು ಔದಾರ್ಯತೆಯನ್ನು ಮೆರೆಯುವಂತಹ ಅಸುರ ಚಕ್ರವರ್ತಿಯಾದ ಬಲಿ ಚಕ್ರವರ್ತಿಯು ವಾಮನನಲ್ಲಿ ತಮಗೇನು ಬೇಕು ಕೇಳಿ ಎಂದಾಗ ಆ ವಾಮನನು ನನ್ನ 3 ಹೆಜ್ಜೆಗುರುತುಗಳಷ್ಟು ಸ್ಥಳವನ್ನು ನೀಡಿದರೆ ಸಾಕು ಎಂದು ಕೇಳಿ ಆ ಬಲಿ ಚಕ್ರವರ್ತಿಯಲ್ಲಿ ಆ ದಾನವನ್ನು ಕೇಳಿದರು. ಕೇವಲ 3 ಅಡಿಗಳ ಅಂದರೆ ನಿಮ್ಮ 3 ಪಾದದ ಗುರುತಿನಷ್ಟು ಸ್ಥಳವೇ ತೆಗೆದುಕೊಳ್ಳಿ ಎಂದು ದಾನವನ್ನು ನೀಡಲು ಮುಂದಾದ ಆ ಬಲಿ ಚಕ್ರವರ್ತಿಯು ಕಮಂಡಲದಿಂದ ನೀರನ್ನು ತೆಗೆದು ಆ ದಾನವನ್ನು ನೀಡಲು ಮುಂದಾದಾಗ ಶುಕ್ಲಾಚಾರ್ಯರು ಮತ್ತೆ ಆ ಬಲಿ ಚಕ್ರವರ್ತಿಯ ಅಂತ್ಯವಾಗಬಾರದು, ಈ ಒಂದು ದಾನವನ್ನು ನೀಡಬಾರದು, ಇದರಿಂದ ಅವರ ಅಂತ್ಯ ಆಗುತ್ತದೆ ಎಂಬ ಸೂಚನೆಯಿಂದ ಆ ಕಮಂಡಲದ ರಂಧ್ರದೊಳಗೆ ಸೇರಿಕೊಂಡು ಆ ನೀರು ಬಾರದಂತೆ ತಡೆ ಹಿಡಿದರು. ಎಷ್ಟೇ ಪ್ರಯತ್ನ ಪಟ್ಟರೂ ನೀರು ಹೊರಬಾರದಿದ್ದದನ್ನು ಗಮನಿಸಿದ ಬಲಿ ಚಕ್ರವರ್ತಿಗೆ ಆ ವಾಮನ ರೂಪಿಯಾದ ವಿಷ್ಣುವು ದರ್ಬೆಯನ್ನು ತೆಗೆದುಕೊಂಡು ಆ ಕಮಂಡಲದೊಳಗೆ ತುರುಕಿದಾಗ ಆ ದರ್ಬೆ ಶುಕ್ಲಾಚಾರ್ಯರ ಕಣ್ಣಿಗೆ ನಾಟಿ ಅವರ ಒಂದು ಕಣ್ಣು ದೃಷ್ಟಿಯನ್ನು ಕಳೆದುಕೊಂಡಿತು. ಇದುವೇ ಶುಕ್ಲಾಚಾರ್ಯರು ಏಕ ಕಣ್ಣನ್ನು ಪಡೆದದ್ದು ಮತ್ತೆ ಒಕ್ಕಣ್ಣಿನ ಶುಕ್ಲಾಚಾರ್ಯರು ಎಂಬ ಒಂದು ಕಾರಣಕ್ಕೆ ಬಲಿ ಚಕ್ರವರ್ತಿಯಿಂದ ದಾನವನ್ನ ಪಡೆದ ವಾಮನ ರೂಪಿಯಾದ ವಿಷ್ಣುವು ಮೊದಲನೇ ಹೆಜ್ಜೆಯನ್ನ ಇಡೀ ಭೂಮಂಡಲದ ಮೇಲೆ ಇಟ್ಟು ಭೂಮಿಯ ಮೇಲೆ ಒಂದು ಹೆಜ್ಜೆಯನ್ನ ಇಟ್ಟರು. ಇನ್ನೊಂದು ಹೆಜ್ಜೆಯನ್ನ ಪೂರ್ತಿ ಆಗಸವನ್ನ ಇಟ್ಟ ನಂತರ ಬಲಿ ಚಕ್ರವರ್ತಿಗೆ ಇನ್ನೊಂದು ಹೆಜ್ಜೆಯನ್ನ ನಾನು ಎಲ್ಲಿಡಲಿ, ನನ್ನ 3ನೇ ಹೆಜ್ಜೆಯ ದಾನ ಎಲ್ಲಿದೆ ಎಂಬ ಒಂದು ಪ್ರಶ್ನೆಯನ್ನು ಕೇಳಿದಾಗ ಬಲಿ ಚಕ್ರವರ್ತಿಯು ತನ್ನ ಶಿರದ ಮೇಲೆ ಆ ಪಾದವನ್ನು ಇಡಬೇಕು ಎಂದು ಬೇಡಿಕೊಂಡಾಗ ಆ ಶಿರದ ಮೇಲೆ ಆ 3ನೇ ಹೆಜ್ಜೆಯನ್ನು ಇಟ್ಟು ಆ ಅಸುರ ಚಕ್ರವರ್ತಿಯಾದ ಬಲಿ ಚಕ್ರವರ್ತಿಯನ್ನು ಪಾತಾಳ ಲೋಕಕ್ಕೆ ತಳ್ಳಲ್ಪಟ್ಟನು ವಿಷ್ಣು. ದೇವರ ನಾಡು ಕೇರಳದಲ್ಲಿ ಓಣಂ ಹಬ್ಬದ ವಿಶೇಷತೆ ಏನು ಅಂದರೆ, ಪಾತಾಳ ಲೋಕಕ್ಕೆ ತಳ್ಳಲ್ಪಟ್ಟ ಆ ಬಲಿ ಚಕ್ರವರ್ತಿಯು ಭೂಲೋಕಕ್ಕೆ ಪುನರಾಗಮಿಸಿ ತನ್ನ ಪ್ರಜೆಗಳ ಶ್ರೇಯಸ್ಸನ್ನು ಗಮನಿಸುತ್ತಾನೆ ಎಂಬ ಒಂದು ನಂಬಿಕೆ ಇರೋದರಿಂದನೇ ಆ ಓಣಂ ಹಬ್ಬದಂದು ಬಲಿ ಚಕ್ರವರ್ತಿಯು ತಮ್ಮನ್ನು ಕಾಣಲು
ಪಾತಾಳ ಲೋಕದಿಂದ ಭೂಲೋಕಕ್ಕೆ ಬರ್ತಾರೆ ಎಂಬ ಒಂದು ನಂಬಿಕೆಯಲ್ಲಿ ಆ ಓಣಂ ಹಬ್ಬವನ್ನು ಆಚರಿಸುತ್ತಾ ವಿಷ್ಣುವನ್ನು ಬಹಳ ವಿಶೇಷವಾಗಿ ಪೂಜಿಸುವ ಹಬ್ಬವೇ ಓಣಂ ಹಬ್ಬ. ಓಣಂ ಹಬ್ಬವು ಸುಗ್ಗಿಯ ಹಬ್ಬವಾಗಿದ್ದು ಮಲಯಾಳಂ ಮೊದಲ ಮಾಸವಾದ ಚಿಂಗಂ ಮಾಸದಲ್ಲಿ ಆಚರಿಸುವ ಓಣಂ ಹಬ್ಬವು ಐಶ್ವರ್ಯ ನೆಮ್ಮದಿಯನ್ನು ತಮಗೆ ತರುತ್ತದೆ ಎಂದು 10 ದಿನಗಳ ಕಾಲ ಈ ಹಬ್ಬವನ್ನು ಆಚರಿಸುತ್ತಾರೆ ಕೇರಳಿಗರು. ಓಣಂ ಹಬ್ಬದ ಪ್ರಮುಖ ಆಕರ್ಷಣೆ ಪೂಕ್ಕಳಂ. ಪೂಕ್ಕಳಂ ಎಂಬ ರಂಗೋಲಿಯನ್ನ ಆ ಮಹಿಳೆಯರು ಬಿಡಿಸಿ ಅಲ್ಲಿ ಹೂಗಳನ್ನು ಅದರಲ್ಲಿ ಅಲಂಕರಿಸಿ ಎಲ್ಲ ಒಂದು ವಿಶೇಷವಾದ ರಂಗನ್ನು ಓಣಂ ಹಬ್ಬಕ್ಕೆ ತರುತ್ತಾರೆ. ಹುಲಿ ನೃತ್ಯ, ಹಗ್ಗ ಜಗ್ಗಾಟ, ದೋಣಿಯ ಸ್ಪರ್ಧೆ, ಕಯ್ಯಾಲಿಂಕಲಿ, ಓಣಂ ತಲು, ತುಂಬಿ ತಲ್ಕಾಲ್ ಇದೇ ಮೊದಲಾದ 10 ಹಲವು ಜಾನಪದ ಮತ್ತು ಕ್ರೀಡೆಗಳ ಮತ್ತು ವೀರ ಪ್ರವೃತ್ತಿಯನ್ನು ತೋರಿಸುವಂತಹ ಆಟಗಳನ್ನು ಆಡುತ್ತಾ ಓಣಂ ಹಬ್ಬವನ್ನು ಅತ್ಯಂತ ಸಡಗರದಿಂದ ಆಚರಿಸುತ್ತಾರೆ ದೇವರ ನಾಡು ಕೇರಳದಲ್ಲಿ. ದೇವರ ನಾಡು ಕೇರಳದಲ್ಲಿ ಆಚರಿಸುವ ಓಣಂ ಹಬ್ಬದ 10ನೇ ದಿನವೇ ತಿರು ಓಣಂ ಎಂಬ ವಿಶಿಷ್ಟವಾದ ಮಹೋನ್ನತವಾದ ಹಬ್ಬದ ಆಚರಣೆ. ಆ ಹಬ್ಬದ ದಿನವೇ ಬಲಿ ಚಕ್ರವರ್ತಿಯು ತನ್ನ ಪ್ರಜೆಗಳನ್ನು ಕಾಣಲು ಪಾತಾಳ ಲೋಕದಿಂದ ಭೂಲೋಕಕ್ಕೆ ಬರ್ತಾರೆ ಎಂಬ ನಂಬಿಕೆಯಲ್ಲಿ ಆ ಭಗವಂತ ವಿಷ್ಣುವನ್ನು ಆರಾಧಿಸುತ್ತಾ ಓಣಂ ಸಾಧ್ಯ ಅಂದರೆ 10 ಹಲವು ವಿಶಿಷ್ಟವಾದ ಖಾದ್ಯಗಳನ್ನು ನೈವೇದ್ಯಕ್ಕಿಟ್ಟು ವಿಶೇಷವಾಗಿ ಓಣಂ ಹಬ್ಬವನ್ನು ಕೇರಳದಲ್ಲಿ ಆಚರಿಸುತ್ತಾರೆ. ನಮ್ಮ ಸನಾತನ ಸಂಪ್ರದಾಯದಲ್ಲಿ ನವರಾತ್ರಿಯ ನಂತರ ವಿಜಯದಶಮಿ ಹೇಗೆ 10 ದಿನಗಳ ಕಾಲ ಹಬ್ಬವನ್ನು ಆಚರಿಸುತ್ತೇವೆಯೋ ಅದೇ ರೀತಿ ಕೇರಳದಲ್ಲಿ ಓಣಂ ಹಬ್ಬವನ್ನು 10 ದಿನಗಳ ಕಾಲ ಆಚರಿಸುತ್ತಾರೆ. ಈ ವರ್ಷ 6/9/2024 ಪ್ರಾರಂಭವಾದ ಓಣಂ ಹಬ್ಬದ ಆಚರಣೆ 15/9/2024 ತಿರು ಓಣಂ ಎಂಬ ಮಹಾ ಹಬ್ಬವನ್ನು ಕೇರಳದಲ್ಲಿ ಸಡಗರ ಮತ್ತು ಯಾವುದೇ ಜಾತಿ ಮತ ಭೇದವಿಲ್ಲದೆ ಆಚರಿಸಲಾಗುತ್ತದೆ. ಅದುವೇ ತಿರು ಓಣಂ ಹಬ್ಬದ ವಿಶೇಷ. ಬಲಿ ಚಕ್ರವರ್ತಿಯ ಔದಾರ್ಯತೆ, ವಿಷ್ಣುವಿನ ದಶಾವತಾರದ 5ನೇ ಅವತಾರವಾದ ವಾಮನ ಅವತಾರದ ಮತ್ತೊಂದು ಮಹೋನ್ನತ ಚರಿತ್ರೆ ಹಾಗೂ ಶುಕ್ಲಾಚಾರ್ಯರು ಒಕ್ಕಣ್ಣಿನ ಶುಕ್ಲಾಚಾರ್ಯರಾದಂತಹ ಮಹೋನ್ನತವಾದ ವಿಚಾರ ತಿರು ಓಣಂ ಹಬ್ಬಕ್ಕೆ ಸಂಬಂಧಿಸಿದಂತಹ ಇಷ್ಟು 10 ಹಲವು ವಿಚಾರಗಳನ್ನು ಒಳಗೊಂಡ ಈ ದೇವರ ನಾಡು ಕೇರಳದ ಈ ವಿಶಿಷ್ಟ ಹಬ್ಬವಾದ ಓಣಂ ಹಬ್ಬದ ಮಾಹಿತಿ ತಮಗೆ ಇಷ್ಟವಾದಲ್ಲಿ ಈ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ ಹಾಗೂ VSS ಮೀಡಿಯಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಹಾಗೂ ಫಾಲೋ ಮಾಡುತ್ತಾ ತಮಗನಿಸಿದ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ, ಬೆಲ್ ಬಟನ್ ಒತ್ತಿ ಅತಿ ಹೆಚ್ಚಾಗಿ ಶೇರ್ ಮಾಡಿ. ನನಗಿಂತ ಕಿರಿಯವರು ಯಾರೂ ಇಲ್ಲ. TS ಕಣ್ಣನ್, ರಾಮನಗರ. ಸ್ವಾಮಿಯೇ ಶರಣಮಯ್ಯಪ್ಪ.